ರಾಜಕಾರಣಿಗಳು ಇವತ್ತು ಏನ್ ಮಾಡ್ತಾ ಇದಾರೆ ಅಂತ ಆಸ್ತಿ ಪ್ರಾಪರ್ಟೀಸ್ ಅವ್ರಿಗೆ ಹೈಫೈ ಏನೇನ್ ಬೇಕು ಅದನ್ನೆಲ್ಲ ಅನುಕೂಲತೆಗಳು ಮಾಡ್ಕೊತಾ ಇದಾರಲ್ಲ, ಅದು ಮಾನವ ಜನ್ಮದ ಕರ್ತವ್ಯ ಅಲ್ಲ. ಮಾನವ ಜನ್ಮದ ಕರ್ತವ್ಯಕ್ಕೆ ಒಂದು ಚಿಕ್ಕದ ಒಂದು ಹಾಡಿನ ಮೂಲಕ ನಿಮ್ಗೆ ಹೇಳ್ತೀನಿ. ಮಾನವ ಜನ್ಮದ ಸವಿಯನು ಕಾಣದೆ ಮಸಣದ ಹಾದಿಯ ನೀ ಹಿಡಿದೆ, ಮಸಣದ ಹಾದಿಯ ನೀ ಹಿಡಿದೆ, ಮಸಣದ ಹಾದಿಯ ನೀ ಹಿಡಿದೆ. ಇದನ್ನ ಅವ್ರು ಮಾಡ್ತಾ ಇದ್ದಾರೆ. ಒಬ್ಬ ಅಣ್ಣಾ ಹಜಾರೆ ಇವತ್ತು ಇಡೀ ದೇಶದ ಜನತೆ ಪ್ರೀತಿನ ಗಳಿಸಿ ನಮಗೋಸ್ಕರ ಅವ್ರು ಉಪವಾಸ ಮಾಡ್ತಾ ಇದ್ದಾರೆ ಅಂದ್ರೆ ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಅವ್ರ ಸ್ವಾರ್ಥಕ್ಕಲ್ಲ, ನಮ್ಮ ಏಳಿಗೆಗಾಗಿ, ನಮ್ಮ ಸಿಸ್ಟಮ್ನ ಬದಲಾಯಿಸಿ ಭ್ರಷ್ಟಾಚಾರನ ದೂರ ಮಾಡೋದಕ್ಕೋಸ್ಕರ ಅವರು ಇವತ್ತು 9-10 ದಿವಸ ಉಪವಾಸ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಇಂಡಿಯಾದ ಜನಸಂಖ್ಯೆ ಎಷ್ಟು? ಅಷ್ಟೇ. ಅಷ್ಟರಲ್ಲಿ ನಾವು ಇವತ್ತು ಅವ್ರಿಗೆ ಸಾಥ್ ಕೊಡ್ತಾ ಇರೋದು ಎಷ್ಟು ಜನ? ಇಷ್ಟೇನಾ? ನಮ್ಮ ಸಿಸ್ಟಮ್ನ ಬದಲಾಯಿಸ್ಕೊಂಡ್ರೆ ನಮ್ಮ ಕಾಲದಲ್ಲಿ ನಾವು ನಿಂತ್ಕೋಬಹುದು, ನಮ್ಮ ಪದವಿನ ನಾವು ಪಡಿಬಹುದು. ಖಂಡಿತ ಅವ್ರು ಮಾಡ್ತಾರ ಕೆಲ್ಸಕ್ಕೆ ನಾವು ಸಾಥ್ ಕೊಡ್ಬೇಕು. ಕಾಲೇಜ್ ಸ್ಟೂಡೆಂಟ್ಸ್ ಆಗ್ಬೋದು, ಕೆಲಸ ಮಾಡ್ತಿರೋ ಕಾರ್ಮಿಕರಾಗ್ಬೋದು, ಸಿನಿಮಾ ನಟರಾಗ್ಬೋದು, ಯಾರೇ ಆಗ್ಬೋದು, ಇವತ್ತು ಈ ತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರೆ ನಮ್ಮ ಇಂಡಿಯಾ ಸಿಸ್ಟಮ್ ನ ಬಹಳ ಬೇಗ ನಾವು ಬದಲಾಯಿಸಬಹುದು. ಇದಕ್ಕೆ ನಮ್ಮ ಹೆಗ್ಡೆ ಸರ್ ಅವರು ಇವತ್ತವರಿಗೆ ಈ ಜಂಜಾಟ ಎಲ್ಲ ಬೇಕಾಗಿರ್ಲಿಲ್ಲ ಅಲ್ವಾ? ಇಷ್ಟು ಜನನೆಲ್ಲ ಕೂಡಿಸಿ ಒಂದು ಪ್ರೋಗ್ರಾಮ್ ಮಾಡಿ ಈ ತರ ಒಂದು ಸೌಲಭ್ಯ ಮಾಡಿಕೊಟ್ಟು ಇವತ್ತು ನಮ್ಮನ್ನ ಬೆಳೆಸ್ತಾ ಇದ್ದಾರೆ. ಇಂಡಿಯನ್ ಸಿಸ್ಟಮ್ ಬದಲಾಗ್ಲಿ, ಇಂಡಿಯನ್ ಸಿಸ್ಟಮ್ ನ ನಾವು ಬದಲಾಯಿಸ್ಕೋಬೇಕು, ನಮ್ಮ ಹಕ್ಕನ್ನ ನಾವು ಪಡಿಬೇಕು ಅಂತ ಮಾಡ್ತಾ ಇದ್ದಾರೆ. ಒಂದ್ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಲ್ಪನೆ ಮಾಡ್ಕೊಂಡು ಬರೆಯೋನು ರವಿವರ್ಮ, ಸತ್ತಾಗ ಕರ್ಕೊಂಡು ಹೋಗೋನು ಯಮಧರ್ಮ. ಕನ್ನಡ